ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ಬರ್ತಾರ? ನಮ್ಮ ಹತ್ರ ಯಾರು ಶ್ರೀಮಂತರು ಹೋಗಂಗಿಲ್ಲ, ಬಡವರೇ ಬರ್ತಾರ. ಬಡವರಿಗಳಿಗೆ ಅಂತಂದ್ರೆ ಇನ್ನು ಅವಕಾಶಗಳು ಹೆಚ್ಚಿಗೆ ಕೊಡ್ಬೇಕಾ, ಅವಕಾಶಗಳು ಕಡಿತಗೊಳಿಸ್ಬೇಕಾ? ಗುರುಮಿಟ್ ಕಾಲಕ್ಕೆ ಅಂತಂದ್ರೆ ತಾಲೂಕು ಆಸ್ಪತ್ರೆ ಇಲ್ಲ, ನಾವು ಯಾದಗಿರಿಗೆ ಬರ್ಬೇಕು. ನಾವು ಯಾದಗಿರಿಗೆ ಬರ್ಬೇಕಾದ್ರೆ 40, 50, 60 ಕಿಲೋಮೀಟರ್ಲಿಂದ ಬರ್ಬೇಕು. 60 ಕಿಲೋಮೀಟರ್ಲಿಂದ ಇಲ್ಲಿ ಬರೋದ್ರೊಳಗೆ ಯಾದಗಿರಿ ಆಸ್ಪತ್ರೆಗಿನ ಹಿಂಗ ಕೈ ಮುಟ್ಟಿರಂಗಿಲ್ಲ, ನೀವು ಗುಲ್ಬರ್ಗ್ ಹೋಗ್ರಿ, ಬೀದರ್ಗೆ ಹೋಗ್ರಿ, ಹೈದರಾಬಾದ್ ಹೋಗ್ರಿ ಅಂತಾರ. ಆಸ್ಪತ್ರೆಗಳಲ್ಲಿ IV ಫ್ಲೂಡ್ಸ್ ಇಲ್ಲ, 6 ತಿಂಗಳಿಂದ ನಾಯಿ ಕಡಿತ ಲಸಿಕೆ ಇಲ್ಲ. ನೀನ್ MLA ಆದ್ಮೇಲೆ ಅಂತ ಆಸ್ಪತ್ರೆಗಳು ಬಂದಾತದ ಅಂದ್ಮೇಲೆ ನೀನ್ ಹೋಗಿ ಅಲ್ಲಿ ಏನ್ ಭಾಷಣ ಮಾಡ್ತಿದ ಅಂತ ತಿಳ್ಕೊಂಡು ನಮಗ್ ಕೇಳಕತ್ತಾರೆ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಗರ್ಭಿಣಿಯರು ಅಂತಂದ್ರೆ ಸಾವನ್ನಾಗಿರ್ತಕ್ಕಂಥದ್ದಿದೆ. 30 ಡೆಲಿವರಿಗಳು ಆಗ್ಬೇಕಾಗಿತ್ತಂತಂದ್ರೆ ನೀವು ಆ ರೀತಿ ಅಂತಂದ್ರೆ ಸೌಲಭ್ಯಗಳು ಕೊಡಬೇಕಾಗಿತ್ತು. ಜಿಲ್ಲಾ ಪರಿಷತ್ತಿನ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಇರುವಾಗ ಕೆಲವು CHCಗಳನ್ನ ತಂದಿರ್ತಕ್ಕಂಥದ್ದಿದೆ. ಇವತ್ತು ನೀವೇನಾದ್ರೂ ಬಂದ್ ಮಾಡಿಬಿಟ್ರೆ, ನಿಮ್ದು ಯಾವ್ದೋ ಟರ್ಮ್ಸ್ ಕಂಡೀಷನ್ಸ್ ಆರೋಗ್ಯ ಇಲಾಖೆದು ಏನಾದ್ರೂ ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವೇನಾದ್ರೂ ಈಗ ಇಲ್ಲಿ ಬಂದ್ ಮಾಡಿಬಿಟ್ರೆ ನಮ್ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸಿದ್ದವ್ರು ಏನಂತಾರೆ, ಹಿಂದೆ 20-30 ವರ್ಷದಿಂದ ಆಯ್ಕೆ ಆಸ್ಪತ್ರೆಗಳ ತಂದ ಮೇಲೆ ಪುಣ್ಯಾತ್ಮ ನೀನ್ MLA ಆದ್ಮೇಲೆ ಬಂದ್ ಮಾಡಿದ್ರೆ ನಿನ್ಗೆ ಯಾಕೆ ಓಟ್ ಹಾಕ್ಬೇಕಂತ ನಮಗ್ ಕೇಳ್ತಾರೆ ಅಧ್ಯಕ್ಷರು. ಆಮೇಲೆ ನೀವು MBBS ಗಳನ್ನ, ಡಾಕ್ಟರ್ಸ್ ಗಳನ್ನ ಇವತ್ತು CSCಗೆ ಹೋಗಿ ತಾಲೂಕು ಆಸ್ಪತ್ರೆಗಳಿಗೆ ಕೊಡ್ಬೇಕಂತ ತಿಳ್ಕೊಂಡು ಹೇಳ್ತೀರಿ. ಇಡೀ ಗುರುಮಿಟ್ಕಲ್ ಮತಕ್ಷೇತ್ರದಾಗ ಒಂದು ತಾಲೂಕು ಆಸ್ಪತ್ರೆ ಇಲ್ಲ. ಮೊನ್ನೆ ಅಂತಂದ್ರೆ KKRDB 50 ಬೆಡ್ಡಿಗೆ ಅಂತಂದ್ರೆ ನಂದು ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದಿದೆ. ಇರ್ತಕ್ಕಂಥ 2 CHCಗಳನ್ನ ನೀವು ಬಂದ್ ಮಾಡಿಬಿಟ್ರೆ ನಾವು ಇಲ್ಲಿ ಚರ್ಚೆ ಮಾಡಿದ ಮೇಲೆ ಯಾದಗಿರಿ ಮತ್ತು ಗುರುಮಿಟ್ಕಲ್ 2 ತಾಲೂಕಿನಲ್ಲಿ 5 ಹಾಸ್ಪಿಟಲ್ಗಳನ್ನ ಏನಪ್ಪಂತಂದ್ರೆ CHCಗಳನ್ನ ತೆಗಿಬೇಕಂತ ತಿಳ್ಕೊಂಡು ಹೇಳ್ತೀರಿ. ಇವತ್ತು ನೀವು MBBS ಡಾಕ್ಟರ್ಗಳನ್ನ, ಎಕ್ಸ್ಪರ್ಟ್ಗಳನ್ನ ಬಿಟ್ಟು MBBS ಡಾಕ್ಟರ್ಗಳನ್ನ ನೀವು ಕೊಟ್ಟರೆ ನಾಳೆ 6 ತಿಂಗಳು ಆದ್ಮೇಲೆ ಅನ್ಕೋತಾರ ಅವ್ರ ಸರ್ವಿಸ್ ಮುಗಿದ್ಮೇಲೆ ಏನ್ ಮಾಡ್ಬೇಕು ನಾವು? ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಗರ್ಭಿಣಿಯರು ಅನ್ಪತ್ತಂದ್ರೆ ಸಾವನ್ನಾಗಿರ್ತಕ್ಕಂಥದ್ದಿದೆ. ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇವತ್ತು ನಮ್ಗೆ ಆರೋಗ್ಯದ ಬಗ್ಗೆ ನಮ್ಗೆ ಅರಿವಿಲ್ಲ ಇರ್ತಕ್ಕಂಥದ್ದಿದೆ. ನಾವ್ ಎಷ್ಟೋ ಜನ ಅನ್ಪತ್ತಂದ್ರೆ ಇಲ್ಲಿ ಬೇರೆ ಬೇರೆ ಊರುಗಳಿಗೆ ಅನ್ಪತ್ತಂದ್ರೆ ದುಡಿಯಕ್ಕೆ ಹೋಗ್ತಕ್ಕಂಥವ್ರು ಇದ್ದೀವಿ. ಚಲೋ ಆಸ್ಪತ್ರೆಗಳು ಇದ್ರು ಸಹ ಏನಪ್ಪಂದ್ರೆ ನಾವು 3 ದಿನ ಆದ್ರೆ ಆಸ್ಪತ್ರೆಗಳಿಗೆ ನಾವು ಹೋಗಂಗಿಲ್ಲ. ಗ್ರಾಮೀಣ ಪ್ರದೇಶದಾಗ ಇರ್ತಕ್ಕಂಥ ನೀವು ಹಾಸ್ಪಿಟಲ್ಗಳನ್ನ ತೆಗೆದು ಗುರುಮಿಟ್ಕಲ್ಗೆ ಹೋಗಂತಂದ್ರೆ ಯಾರು ಹೋಗ್ತಾರೆ ಆಸ್ಪತ್ರೆಗಳಿಗೆ? CHCಗಳದಾಗ 30 ಡೆಲಿವರಿಗಳು ಇರ್ಬೇಕಂತ ತಿಳ್ಕೊಂಡು ಹೇಳ್ತೀರಿ. 30 ಡೆಲಿವರಿಗಳು ಆಗ್ಬೇಕಾಗಿತ್ತಂತಂದ್ರೆ ನೀವು ಆ ರೀತಿ ಅಂತಂದ್ರೆ ಸೌಲಭ್ಯಗಳು ಕೊಡಬೇಕಾಗಿತ್ತು. ಸಮಾಧಾನ ಹೇಳಿ ಅಧ್ಯಕ್ಷರೇ, ಸಮಾಧಾನ ಅಂತ ತಿಳ್ಕೊಂಡ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಉದ್ದೇಶ ಏನು ಅಂತಂದ್ರೆ ನಮಗ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ, ನಾನು ಒಂದನ್ನು ಹೇಳ್ತೀನಿ ಅಧ್ಯಕ್ಷರೇ, ನೀವು ಸೋಮವಾರ ದಿನ ಬೇಕಿದ್ರೆ ವೋಟಿಂಗ್ ಹಾಕ್ಬಿಡ್ರಿ ಸದನದಾಗ. ಆಯ್ತು, ಈಗ ಅಶ್ವತ್ಥ ಯಾರಿಗಿರ್ಬೇಕು ಯಾರು ಇರಬಾರ್ದು ಅಂತ ತಿಳ್ಕೊಂಡು ವೋಟಿಂಗ್ ಹಾಕ್ಬಿಡ್ರಿ. ಏನ್ರಿ ಏನಾಗಿದೆ ಅಧ್ಯಕ್ಷರೇ ಅಂತಂದ್ರೆ ಬಿಟ್ಟಿದ್ರ ಸರ್, ನಾನು ಮಾತಾಡ್ತೀನಿ ಸರ್, ದಯಮಾಡಿ ನನಗೆ ಅಧ್ಯಕ್ಷರು ಒಂದು 5 ನಿಮಿಷ ನೀವೇ ಮಾತಾಡಂತ ಹೇಳಿದಿರಿ ಸರ್. ನೀವು ಮಾತಾಡಂತ ನನಗೆ ಹೇಳಿದಿರಿ, ನಾನು ಮುಗಿಸ್ತೀನಿ ಸರ್. ಕಲ್ಯಾಣ ಕರ್ನಾಟಕದಿಂದ ನಾನು ಮೊದಲನೇ ಶಾಸಕ ಮಾತಾಡಕತ್ತೀನಿ, ದಯಮಾಡಿ. ಅಲ್ಲ, ಅವ್ರು ಬಿಟ್ಟು ಹೋದ ಸರ್ ಏನಾಗಿದೆ ಅಧ್ಯಕ್ಷರೇ, ನಮ್ಗೆ ಏನಾಗಿದೆ ಅಧ್ಯಕ್ಷರೇ ಅಂತ ಕೇಳೋಣ ಸುಮ್ನೆ. ನಮ್ದೇನಾಗಿದೆ, ನಮ್ಮ ಪರಿಸ್ಥಿತಿನ ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ. ನಿರ್ಧಾರಗಳನ್ನ ಸ್ವಲ್ಪ ನಮ್ಮ ಈಗ ನಾವು 371 ಆರ್ಟಿಕಲ್ J, ನಾವೆಲ್ಲ 371 ಆರ್ಟಿಕಲ್ J. ಈ ನಮ್ಮ ಸಬ್ ಕಮಿಟಿ ಚೇರ್ಮನ್ ಇಲ್ಲೇ ಕೂತಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು. ಸರ್, ನಂಬಲ್ಲಿ ಈ ಸರ್ಕಾರದಿಂದ ನೀವೇನೇ ನಿರ್ಧಾರಗಳು ತಗೊಂತೀರಿ, ನಮ್ಮ ಕಲ್ಯಾಣ ಕರ್ನಾಟಕ ನೀವು ರಿಲ್ಯಾಕ್ಸೇಷನ್ಸ್ ಕೊಡ್ಲೇಬೇಕು. ನೀವು ರಿಲ್ಯಾಕ್ಸೇಷನ್ಸ್ ಕೊಡ್ಲಿಲ್ಲ ಅಂತಂದ್ರೆ ಜನ ನಮ್ಮ ಮನೆಗಳ ಮುಂದೆ ಬಂದು ಕುಂದಿರ್ತಾರ. ನಾವು ಎಷ್ಟೋ ಸಲ ಆರೋಗ್ಯ ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ, ಗುರುಮಿಟ್ಕಲ್ಕ 100 ಬೆಡ್ ಆಸ್ಪತ್ರೆ ಕೊಡ್ರಿ ಅಂತ ತಿಳ್ಕೊಂಡು. ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಮೊನ್ನೆ ಕಲ್ಯಾಣ ಕರ್ನಾಟಕದ್ದು ಮತ್ತು ಆರೋಗ್ಯ ಇಲಾಖೆಯಿಂದ 50 ಬೆಡ್ ಆಸ್ಪತ್ರೆ ಮೊನ್ನೆನ ಪೂಜೆ ಮಾಡಿ ಬಂದಿದೆ. ಇವತ್ತು ಬಿಟ್ರಿ ಎಲ್ಲ ತಗೊಂಡೋದ್ರು. ನನ್ನ ಬಳಿ ಅಧ್ಯಕ್ಷರೇ ಒಂದು CSCಲಿಂದ ಒಂದು ಗುರುಮಿಟ್ಕಲ್ಕೆ ಅಂತಂದ್ರೆ ತಾಲೂಕು ಆಸ್ಪತ್ರೆ ಇಲ್ಲ. ನಾವು ಯಾದಗಿರಿಗೆ ಬರ್ಬೇಕು. ನಾವು ಯಾದಗಿರಿಗೆ ಬರ್ಬೇಕಾದ್ರೆ 40, 50, 60 ಕಿಲೋಮೀಟರ್ಲಿಂದ ಬರ್ಬೇಕು. 60 ಕಿಲೋಮೀಟರ್ಲಿಂದ ಇಲ್ಲಿ ಬರೋದ್ರೊಳಗೆ ಯಾದಗಿರಿ ಆಸ್ಪತ್ರೆಗಿನ ಹಿಂಗ ಕೈ ಮುಟ್ಟಿರಂಗಿಲ್ಲ, ನೀವು ಗುಲ್ಬರ್ಗ್ ಹೋಗ್ರಿ, ಬೀದರ್ಗೆ ಹೋಗ್ರಿ, ಹೈದರಾಬಾದ್ ಹೋಗ್ರಿ ಅಂತಾರ. ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ಬರ್ತಾರ? ನಮ್ಮ ಹತ್ರ ಯಾರು ಶ್ರೀಮಂತರು ಹೋಗಂಗಿಲ್ಲ, ಬಡವರೇ ಬರ್ತಾರ. ಬಡವರಿಗಳಿಗೆ ಅಂತಂದ್ರೆ ಇನ್ನು ಅವಕಾಶಗಳು ಹೆಚ್ಚಿಗೆ ಕೊಡ್ಬೇಕಾ, ಅವಕಾಶಗಳು ಕಡಿತಗೊಳಿಸ್ಬೇಕಾ? ದಯಮಾಡಿ ನಾನು ಇವತ್ತೇನಾಗಿದೆ ಅಧ್ಯಕ್ಷರೇ, ನಮ್ಮಲ್ಲಿ 7.5 ತಿಂಗಳ, ನಾನು ಜುಲೈ ತಿಂಗಳಲ್ಲಿ ನಮ್ಮೆಲ್ಲ ಆಸ್ಪತ್ರೆಗಳಿಗೆ ನಾನು ವಿಸಿಟ್ ಮಾಡಿದಾಗ ಅವತ್ತೇ ಹೇಳಿದ್ರು, ಜುಲೈ 11ನೇ ತಾರೀಕು ನನ್ನ ಕ್ಷೇತ್ರದಾಗ 4 ಆಸ್ಪತ್ರೆಗಳಿಗೆ ನಾನು ವಿಸಿಟ್ ಮಾಡಿದಾಗ ಅವತ್ತು ಮೆಡಿಸಿನ್ಗಳಿಲ್ಲ, ಆಸ್ಪತ್ರೆಗಳಲ್ಲಿ IV ಫ್ಲೂಡ್ಸ್ ಇಲ್ಲ, 6 ತಿಂಗಳಿಂದ ನಾಯಿ ಕಡಿತ ಲಸಿಕೆ ಇಲ್ಲ. ನಾನು ಅಲ್ಲಿಂದ ಮಾನ್ಯ ಆರೋಗ್ಯ
ಸೆಕ್ರೆಟರಿ ಅವ್ರಿಗೆ ಫೋನ್ ಮಾಡಿರ್ತಕ್ಕಂಥದ್ದು. ನಮ್ಮ ಕಲಬುರಗಿ ನಮ್ಮ ಭಾಗದಾಗೆಲ್ಲ ಕಾರ್ಯದರ್ಶಿಗಳು ಕೆಲಸ ಮಾಡಿರ್ತಕ್ಕಂಥದ್ದು ಇದೆ. ನಮ್ಮ ಪರಿಸ್ಥಿತಿ ಹೆಂಗಿದೆ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಇದೆ. ನಾನು ಅಲ್ಲಿಂದ ಫೋನ್ ಮಾಡಿದೆ. ಅವತ್ತಿನಿಂದ ಇವತ್ತಿನ ತನ ನಮ್ಗೆ ಏನ್ಪತ್ತಾರ ಮೆಡಿಸಿನ್ಗೆ ದುಡ್ಡಿಲ್ಲ ಸರ್. ನಮ್ಮಲ್ಲಿ ಆಸ್ಪತ್ರೆಗಳು ಚಲೋ ಇಟ್ಕೊಂಡು ಹೋದ್ರೆ ನಮ್ಮ ಜನ ಏನಪ್ಪ ಆಸ್ಪತ್ರೆಗಳಿಗೆ ಹೋಗ್ಬೇಕಾ ಹೋಗ್ಬಾರ್ದ ಅಂತ ವಿಚಾರ ಮಾಡ್ತಾರೆ. ಇವತ್ತು ನಮ್ಮ ಪರಿಸ್ಥಿತಿ ಬಹಳ ಕೆಟ್ಟದಿದೆ. ದಯಮಾಡಿ ನಾನು ಆರೋಗ್ಯ ಇಲಾಖೆ ಸಚಿವರಿಗಾಗಲಿ ಇಲಾಖಾದವರಿಗಾಗಲಿ ಸದನದ ಮುಖಾಂತರ ಮುಖ್ಯಮಂತ್ರಿಗಳಿಗಾಗಲಿ ನಾನು ಒಂದೇ ಒಂದು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನೀವೇನೇನು ಇವತ್ತೇನು ಆದೇಶಗಳನ್ನು ಮಾಡಿದಿರಿ, ಈ ಆದೇಶನ ದಯಮಾಡಿ ಹಿಂದಕ್ಕೆ ತಕ್ಕಬೇಕು. ನಮ್ಮ ಕಲ್ಯಾಣ ಕರ್ನಾಟಕ ಪರಿಸ್ಥಿತಿ ಏನೇನಿದೆ ಈ ಗೋವಿಂದರಾವ್ ವರದಿದಾಗ ಬಂದಿದೆ. ಎಷ್ಟು ಸಾವಿರ ಕೋಟಿಗಳನ್ನು ಕೊಡ್ಬೇಕಂತ ತಿಳ್ಕೊಂಡು ಈಗಾಗಲೇ ಒಂದು ಪ್ರಾಥಮಿಕ ವರದಿ ಕೊಟ್ಟಿರ್ತಕ್ಕಂಥದ್ದಿದೆ. 8,000 ಕೋಟಿ ಕೇವಲ ಆರೋಗ್ಯ ಇಲಾಖೆಗೆ ನಾವು ಕೊಡ್ಬೇಕಂದ್ರೆ ನಮ್ದು ಯಾವ ಪರಿಸ್ಥಿತಿ ಇದೆ ಅಧ್ಯಕ್ಷರೇ? ದಯಮಾಡಿ ನಾನು ಒಂದನ್ನ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಆರೋಗ್ಯ ಮತ್ತು ಇದರ ಪರಿಸ್ಥಿತಿಯಲ್ಲಿ ಹೆಸರಿಲ್ಲಾರದಂತ ಪರಿಸ್ಥಿತಿ ಇದೆ. ಇವತ್ತು ಅಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕದಾಗ ಜಿಲ್ಲೆದಾಗ ಯಾವುದೇ ಗ್ರಾಮಗಳು PSC CHC ಹೋಗಿ ನೀವು ಟೆಸ್ಟ್ ಮಾಡ್ರಿ, ಗರ್ಭಿಣಿ ಇರ್ತಕ್ಕಂಥ ತಾಯಂದ್ರಿಗೆ 7, 8, 9 ಹಿಮೋಗ್ಲೋಬಿನ್ ಇರುತ್ತೆ. ಅವ್ರ ಆಸ್ಪತ್ರೆಗೆ ಹೋಗೋದ್ರೊಳಗೆ ಏನ್ಪಂತಂದ್ರೆ ಸಾಯ್ತಕ್ಕಂಥದ್ದಿದೆ. ಇವತ್ತು ಸಮೀಪ ಇರ್ತಕ್ಕಂಥ ಆಸ್ಪತ್ರೆಗಳನ್ನ ನೀವು ಬಂದ್ ಮಾಡಿಬಿಟ್ರೆ ನಾಳೆ ನಾವು ಓಟ್ ಹಾಕಿ ಕಳಿಸಿರ್ತಕ್ಕಂಥ ಯಾವುದೇ ಪಕ್ಷ ಶಾಸಕರು ನಾವೇನು ಉತ್ತರ ಕೊಡ್ಬೇಕಲ್ಲಿ? ಇವತ್ತು ನಮ್ಗೆ ಯಾವ ರೀತಿ ಅನ್ಪತ್ತಂದ್ರೆ ಕ್ಷೇತ್ರದಾಗ ಜನ ನಮ್ಗೆ ಹೆಂಗ್ ಮಾಡಕತ್ತಾರ ಅಂದ್ರೆ, ನೀನ್ MLA ಆದ್ಮೇಲೆ ಅಂತ ಆಸ್ಪತ್ರೆಗಳು ಬಂದಾತದ ಅಂದ್ಮೇಲೆ ನೀನ್ ಹೋಗಿ ಅಲ್ಲಿ ಏನ್ ಭಾಷಣ ಮಾಡ್ತಿದ ಅಂತ ತಿಳ್ಕೊಂಡು ನಮಗ್ ಕೇಳಕತ್ತಾರೆ. ಹಾಗಾಗಿ ದಯಮಾಡಿ ನಾನು ಮತ್ತೆ ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು ನಮ್ಮ ಕಲ್ಯಾಣ ಕರ್ನಾಟಕದ ಸಚಿವರೆಲ್ಲರಿದ್ದೀರಿ, ದಯಮಾಡಿ ನಾನು ತಮಗೂ ಮನವಿ ಮಾಡ್ತೀನಿ. ಆರೋಗ್ಯ ಸಚಿವರೇ ನಮ್ಮ ಪರಿಸ್ಥಿತಿ ಹೇಳ್ಬೇಕಲ್ಲ. ಹಾಗಾಗಿ ಒಂದ್ ನಿಮಿಷ ಸಚಿವರೇ ಒಂದ್ ನಿಮಿಷ ಅಧ್ಯಕ್ಷರೇ ಕನ್ಕ್ಲೂಡ್ ಬಹಳ ಇಂಪಾರ್ಟೆಂಟ್ ಇದು. ಸಚಿವರೇ ಕನ್ಕ್ಲೂಡ್ ಮಾಡ್ತೀನಿ. ಈಗ ಅದೇ ಸಬ್ಜೆಕ್ಟ್ ಮೇಲೆ ನೀವು ಸಚಿವರೇ ಆರೋಗ್ಯ ಇಲಾಖೆ ಬಗ್ಗೆನೇ ಮಾತಾಡಲ್ಲ, ಎಲ್ಲ ಸಜೆಷನ್ ಕೊಡ್ತೀನಿ. ಕೊಡ್ತೀನಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸಚಿವರೇ ಕನ್ಕ್ಲೂಡ್ ಮಾಡ್ತೀನಿ. ಸಮಸ್ಯೆಗಳನ್ನೆಲ್ಲ ನಾನು ಒಂದನ್ನ ಮತ್ತೆ ಹೇಳ್ತಕ್ಕಂಥದ್ದು, ನಮಗೆ ರಿಲ್ಯಾಕ್ಸೇಷನ್ ಕೊಡಿ. ನೀವು ತಗೊಂಡಿರ್ತಕ್ಕಂಥ ನಿರ್ಧಾರವನ್ನ ಪರಿಶೀಲನೆ ಮಾಡೋದಕ್ಕಿಂತ ಇದನ್ನ ಸ್ವಲ್ಪ ಏನ್ಮಾಡ್ತಾರೆ ನಿಂದಿರಿಸಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಇಲ್ಲ ಅವ್ರು ಬಾಳೆ ಹೊತ್ತಿಂದ ಮಾತಾಡ್ಕೊಳ್ಳಿ. ಮಂಜು ಈಗ ಮುಖ್ಯವಾದ ವಿಷಯಗಳು ವಿರೋಧ ಪಕ್ಷ ನಾಯಕರು ರೇಸ್ ಮಾಡಿದ್ದಾರೆ. ಸರಿ ಗೊತ್ತಾಗಬೇಕಲ್ಲ ಮನೆ ಸಭಾಧ್ಯಕ್ಷರೇ. 10 ನಿಮಿಷ ನೀವು ಅಂತ ಹೇಳಿದ್ರೆ ಅವ್ರು 20 ನಿಮಿಷ ಮಾತಾಡ್ತಾರೆ. 10 ನಿಮಿಷ 2 ನಿಮಿಷ ಕೊಡಿ. 2 ನಿಮಿಷ 5 ನಿಮಿಷ ಕೊಡಿ. ನೀವು 10 ನಿಮಿಷ ಅಂತ ಹೇಳಿದ್ರೆ ಮತ್ತೆ 2 ನಿಮಿಷ ಏನ್ ಪಾಯಿಂಟ್ ಅದಾವ ಹೇಳಿ. ಅವ್ರು ಹೇಳ್ದೇ ಇದ್ದಿದ್ದು ಬಹುತೇಕ ಅಶ್ವತ್ಥನಾರಾಯಣ ಅವರು ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ಹೇಳಿದ್ದಾರೆ. ಅದ್ರ ಮೇಲೆ ಉತ್ತರ ಕೊಟ್ಟರೆ ಸಾಕು ಅಂತ ನನಗೆ ಅನ್ಸುತ್ತೆ. ಮಾತಾಡ್ಬೇಕು ಅಂದ್ರೆ ನಾವೇನು ಅನ್ನಕ್ಕಾಗಲ್ಲ.